ಕಬ್ಬು ಬೆಳೆಗಾರರಿಗೆ ಸರ್ಕಾರವೇನು ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಆದರೆ 3,300 ರೂಪಾಯಿ ಬೆಲೆ ಇನ್ನೂ ಕೆಲವು ರೈತರಿಗೆ ತೃಪ್ತಿ ನೀಡಿಲ್ಲ. ಇದರಿಂದ ಬಾಗಲಕೋಟೆಯಲ್ಲಿ ಇಂದಿಗೂ ಕೂಡ ಕೆಲವು ರೈತರು ಸರ್ಕಾರದ ವಿರುದ್ಧ ಬೆಂಕಿ ಉಗುಳ್ತಾ ಇದ್ದಾರೆ. ಕಬ್ಬಿನ ಬೆಂಬಲ ಬೆಲೆಗೆ ಕೆಲವೆಡೆ ರೈತರ ಸಂತೋಷ. ಬಾಗಲಕೋಟೆಯಲ್ಲಿ ತಗ್ಗದ ಅನ್ನದಾತರ ಆಕ್ರೋಶ. ಟನ್ ಕಬ್ಬಿಗೆ 3,500 ಬೇಕು ಅನ್ನೋ ರೈತರ ಹೋರಾಟಕ್ಕೆ ಸರ್ಕಾರ ಮಣಿದಿದ್ದೂ ಆಗಿದೆ. ಸಿಎಂ ನೇತೃತ್ವದ ಸಭೆಯಲ್ಲಿ 3,300 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದೂ ಆಗಿದೆ. ಈಗದೇ ವಿಷಯ ಬಾಗಲಕೋಟೆ ಜಿಲ್ಲೆಯಲ್ಲಿ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಿದೆ. ಹೌದು, ಬಾಗಲಕೋಟೆ ಜಿಲ್ಲೆ ಮುಧೋಳದ ಲೋಕಾಪುರ ಪಟ್ಟಣದಲ್ಲಿ ರೈತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಜಮಖಂಡಿ ತಾಲೂಕಿನ ಚಿಕ್ಕಲಕ್ಕಿ ಕ್ರಾಸ್ನಲ್ಲಿ ಬಣ್ಣ ಎರಚಿ ಖುಷಿ ಪಟ್ಟಿದ್ದಾರೆ. ಆದರೆ ಮುಧೋಳದ ರೈತರು ಮಾತ್ರ ಕೆರಳಿ ಕೆಂಡವಾಗಿದ್ದಾರೆ. ನಾವು ಈ ಬೆಂಬಲ ಬೆಲೆಯನ್ನ ಒಪ್ಪೋ ಮಾತೇ ಇಲ್ಲ ಅಂತಿದ್ದಾರೆ. ಕಾರ್ಖಾನೆ ಮಾಲೀಕರ ಹಿಂದೆ ನಾವು ಹೋರಾಟ ಮಾಡಿದಾಗ ನಾವು ಈ ತರ ಮಾಡಿದ ನಂತರ ನಾವು ಸ್ಟೇಜ್ ಹಾಕಿದಾಗ ಸ್ಟೇಜಿಗೆ ಬಂದನ ಅವ್ರ ನಾವು ಇಷ್ಟು ಕೊಡ್ತೀವಿ ಅಂತೇಳಿ ನಮ್ ಬರೆದು ಕೊಟ್ಟಾರ. ನಮ್ ಕಡೆ ಲೆಟರ್ ಅದಾವು. ಹಿಂದ ಮುಂದ ನಾವು ಈ 2ನೇ ಬಿಲ್ಲಿಗೆ ನಾವು ಹೋರಾಟ ಮಾಡಿದಾಗ 2ನೇ ಬಿಲ್ ನಾವು ಇಷ್ಟು ಕೊಡ್ತೀವಿ ಅಂತೇಳಿ ಲೆಟರ್ ಬರೆದು ಕೊಟ್ಟ ಮುಗಿಸ್ಕೊಂಡು ಹೋಗ್ಯಾರ. ಈ ಸಲನು ಅದೇ ರೀತಿನ ಆಗುದ. ಅವ್ರಿಗೆ ನಮ್ಮ ಸ್ಟೇಜಿಗೆ ಬರ್ಬೇಕು, ಅವರ ಅದನ್ನ ಬರೆದು ಕೊಟ್ಟ ಒಪ್ಪಿಗೆ ತಗೊಂಡು ಹೋಗಿ ಸ್ಟಾರ್ಟ್ ಮಾಡಬೇಕು. ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ರೈತರ ಧರಣಿ ಮುಂದುವರೆದಿದೆ. ರಸ್ತೆ ತಡೆ ನಡೆಸಿ ಹಸಿರು ಟವಲ್ ತೂರಾಡಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಸ್ಥಳಕ್ಕೆ ಬಂದು ಟನ್ಗೆ 3,500 ರೂಪಾಯಿ ಕೊಡುವ ಬಗ್ಗೆ ಬಾಕಿ ಪಾವತಿಸಬೇಕು, ಇಲ್ಲದಿದ್ರೆ ಹೋರಾಟ ಉಗ್ರ ಸ್ವರೂಪ ಪಡೆಯುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕ ಸಂಗೊಳ್ಳಿ ರಾಯಣ್ಣ ಸರ್ಕಲ್ದಾಗ ಹೋರಾಟ ನಡೆದಿರ್ತಕ್ಕಂಥ ಹೋರಾಟ ನಿನ್ನಿನ ದಿವಸ ಒಂದು ಸರ್ಕಾರದೊಳಗೆ ಏನ ಬೆಲೆ ನಿಗದಿ ಮಾಡೋದೇಶ ಒಂದು ಡ್ರಾಮಾ ನಡೀತಲ್ಲ, ಆ ಡ್ರಾಮಾ ಇವತ್ತು ನಾವು ಖಂಡಿಸ್ತೇವೆ. ಯಾಕಂದ್ರೆ ರೈತ ಪರವಾಗಿ ಅದು ಸುತ್ತೋಲೆ ಹೊರಡಿಸಿದಾರ ಅವ್ರು. ಇವತ್ತು ಕಾರ್ಖಾನೆ ಮಾಲೀಕರು 3,200 ರೂಪಾಯಿ ಕೊಡ್ಬೇಕು ಮತ್ತು ಸರ್ಕಾರ 100 ರೂಪಾಯಿ ಕೊಡ್ಬೇಕು ಅನ್ನತಕ್ಕಂಥದ್ದೊಂದು ಏನು ಸುತ್ತೋಲೆ ಹೊರಡಿಸಾರಲ್ಲ, ಅದನ್ನ ನಾವು ಸಂಪೂರ್ಣ ಖಂಡಿಸ್ತೇವೆ. ಒಂದು ಕಡೆ 3,300 ಬೆಲೆ ಕೆಲ ರೈತರ ಸಂತೋಷಕ್ಕೆ ಕಾರಣವಾಗಿದ್ರೆ, ಇನ್ನು ಕೆಲವೆಡೆ ಅನ್ನದಾತರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಮುಧೋಳದ ಹೋರಾಟ ಇದಕ್ಕೆ ಸಾಕ್ಷಿ ಎನ್ನುವಂತಿದೆ. ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕಬ್ಬು ಬೆಳೆಗಾರರಿಗೆ ಸರ್ಕಾರವೇನು ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಆದರೆ 3,300 ರೂಪಾಯಿ ಬೆಲೆ ಇನ್ನೂ ಕೆಲವು ರೈತರಿಗೆ ತೃಪ್ತಿ ನೀಡಿಲ್ಲ. ಇದರಿಂದ ಬಾಗಲಕೋಟೆಯಲ್ಲಿ ಇಂದಿಗೂ ಕೂಡ ಕೆಲವು ರೈತರು ಸರ್ಕಾರದ ವಿರುದ್ಧ ಬೆಂಕಿ ಉಗುಳ್ತಾ ಇದ್ದಾರೆ. ಕಬ್ಬಿನ ಬೆಂಬಲ ಬೆಲೆಗೆ ಕೆಲವೆಡೆ ರೈತರ ಸಂತೋಷ. ಬಾಗಲಕೋಟೆಯಲ್ಲಿ ತಗ್ಗದ ಅನ್ನದಾತರ ಆಕ್ರೋಶ. ಟನ್ ಕಬ್ಬಿಗೆ 3,500 ಬೇಕು ಅನ್ನೋ ರೈತರ ಹೋರಾಟಕ್ಕೆ ಸರ್ಕಾರ ಮಣಿದಿದ್ದೂ ಆಗಿದೆ. ಸಿಎಂ ನೇತೃತ್ವದ ಸಭೆಯಲ್ಲಿ 3,300 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದೂ ಆಗಿದೆ. ಈಗದೇ ವಿಷಯ ಬಾಗಲಕೋಟೆ ಜಿಲ್ಲೆಯಲ್ಲಿ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಿದೆ. ಹೌದು, ಬಾಗಲಕೋಟೆ ಜಿಲ್ಲೆ ಮುಧೋಳದ ಲೋಕಾಪುರ ಪಟ್ಟಣದಲ್ಲಿ ರೈತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಜಮಖಂಡಿ ತಾಲೂಕಿನ ಚಿಕ್ಕಲಕ್ಕಿ ಕ್ರಾಸ್ನಲ್ಲಿ ಬಣ್ಣ ಎರಚಿ ಖುಷಿ ಪಟ್ಟಿದ್ದಾರೆ. ಆದರೆ ಮುಧೋಳದ ರೈತರು ಮಾತ್ರ ಕೆರಳಿ ಕೆಂಡವಾಗಿದ್ದಾರೆ. ನಾವು ಈ ಬೆಂಬಲ ಬೆಲೆಯನ್ನ ಒಪ್ಪೋ ಮಾತೇ ಇಲ್ಲ ಅಂತಿದ್ದಾರೆ. ಕಾರ್ಖಾನೆ ಮಾಲೀಕರ ಹಿಂದೆ ನಾವು ಹೋರಾಟ ಮಾಡಿದಾಗ ನಾವು ಈ ತರ ಮಾಡಿದ ನಂತರ ನಾವು ಸ್ಟೇಜ್ ಹಾಕಿದಾಗ ಸ್ಟೇಜಿಗೆ ಬಂದನ ಅವ್ರ ನಾವು ಇಷ್ಟು ಕೊಡ್ತೀವಿ ಅಂತೇಳಿ ನಮ್ ಬರೆದು ಕೊಟ್ಟಾರ. ನಮ್ ಕಡೆ ಲೆಟರ್ ಅದಾವು. ಹಿಂದ ಮುಂದ ನಾವು ಈ 2ನೇ ಬಿಲ್ಲಿಗೆ ನಾವು ಹೋರಾಟ ಮಾಡಿದಾಗ 2ನೇ ಬಿಲ್ ನಾವು ಇಷ್ಟು ಕೊಡ್ತೀವಿ ಅಂತೇಳಿ ಲೆಟರ್ ಬರೆದು ಕೊಟ್ಟ ಮುಗಿಸ್ಕೊಂಡು ಹೋಗ್ಯಾರ. ಈ ಸಲನು ಅದೇ ರೀತಿನ ಆಗುದ. ಅವ್ರಿಗೆ ನಮ್ಮ ಸ್ಟೇಜಿಗೆ ಬರ್ಬೇಕು, ಅವರ ಅದನ್ನ ಬರೆದು ಕೊಟ್ಟ ಒಪ್ಪಿಗೆ ತಗೊಂಡು ಹೋಗಿ ಸ್ಟಾರ್ಟ್ ಮಾಡಬೇಕು. ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ರೈತರ ಧರಣಿ ಮುಂದುವರೆದಿದೆ. ರಸ್ತೆ ತಡೆ ನಡೆಸಿ ಹಸಿರು ಟವಲ್ ತೂರಾಡಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಸ್ಥಳಕ್ಕೆ ಬಂದು ಟನ್ಗೆ 3,500 ರೂಪಾಯಿ ಕೊಡುವ ಬಗ್ಗೆ ಬಾಕಿ ಪಾವತಿಸಬೇಕು, ಇಲ್ಲದಿದ್ರೆ ಹೋರಾಟ ಉಗ್ರ ಸ್ವರೂಪ ಪಡೆಯುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕ ಸಂಗೊಳ್ಳಿ ರಾಯಣ್ಣ ಸರ್ಕಲ್ದಾಗ ಹೋರಾಟ ನಡೆದಿರ್ತಕ್ಕಂಥ ಹೋರಾಟ ನಿನ್ನಿನ ದಿವಸ ಒಂದು ಸರ್ಕಾರದೊಳಗೆ ಏನ
ಬೆಲೆ ನಿಗದಿ ಮಾಡೋದೇಶಿಂದ ಒಂದು ಡ್ರಾಮಾ ನಡೀತಲ್ಲ, ಆ ಡ್ರಾಮಾ ಇವತ್ತು ನಾವು ಖಂಡಿಸ್ತೇವೆ. ಯಾಕಂದ್ರೆ ರೈತ ಪರವಾಗಿ ಅದು ಸುತ್ತೋಲೆ ಹೊರಡಿಸಿದಾರ ಅವ್ರು. ಇವತ್ತು ಕಾರ್ಖಾನೆ ಮಾಲೀಕರು 3,200 ರೂಪಾಯಿ ಕೊಡ್ಬೇಕು, ಮತ್ತು ಸರ್ಕಾರ ಒಂದ್ 100 ರೂಪಾಯಿ ಕೊಡ್ಬೇಕು ಅನ್ನತಕ್ಕಂಥದ್ದೊಂದು ಏನು ಸುತ್ತೋಲೆ ಹೊರಡಿಸಾರಲ್ಲ, ಅದನ್ನ ನಾವು ಸಂಪೂರ್ಣ ಖಂಡಿಸ್ತೇವೆ. ಒಂದು ಕಡೆ 3,300 ಬೆಲೆ ಕೆಲ ರೈತರ ಸಂತೋಷಕ್ಕೆ ಕಾರಣವಾಗಿದ್ರೆ, ಇನ್ನು ಕೆಲವೆಡೆ ಅನ್ನದಾತರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಮುಧೋಳದ ಹೋರಾಟ ಇದಕ್ಕೆ ಸಾಕ್ಷಿ ಎನ್ನುವಂತಿದೆ. ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕಬ್ಬು ಬೆಳೆಗಾರರಿಗೆ ಸರ್ಕಾರವೇನೋ ಬೆಂಬಲ ಬೆಲೆ ಘೋಷಣೆ ಮಾಡಿದೆ, ಆದರೆ 3,300 ರೂಪಾಯಿ ಬೆಲೆ ಇನ್ನೂ ಕೆಲವು ರೈತರಿಗೆ ತೃಪ್ತಿ ನೀಡಿಲ್ಲ. ಇದರಿಂದ ಬಾಗಲಕೋಟೆಯಲ್ಲಿ ಇಂದಿಗೂ ಕೂಡ ಕೆಲವು ರೈತರು ಸರ್ಕಾರದ ವಿರುದ್ಧ ಬೆಂಕಿ ಉಗುಳ್ತಾ ಇದ್ದಾರೆ. ಕಬ್ಬಿನ ಬೆಂಬಲ ಬೆಲೆಗೆ ಕೆಲವೆಡೆ ರೈತರ ಸಂತೋಷ. ಬಾಗಲಕೋಟೆಯಲ್ಲಿ ತಗ್ಗದ ಅನ್ನದಾತರ ಆಕ್ರೋಶ. ಟನ್ ಕಬ್ಬಿಗೆ 3,500 ಬೇಕು ಅನ್ನೋ ರೈತರ ಹೋರಾಟಕ್ಕೆ ಸರ್ಕಾರ ಮಣಿದಿದ್ದೂ ಆಗಿದೆ. ಸಿಎಂ ನೇತೃತ್ವದ ಸಭೆಯಲ್ಲಿ 3,300 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದೂ ಆಗಿದೆ. ಈಗದೇ ವಿಷಯ ಬಾಗಲಕೋಟೆ ಜಿಲ್ಲೆಯಲ್ಲಿ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಿದೆ. ಹೌದು, ಬಾಗಲಕೋಟೆ ಜಿಲ್ಲೆ ಮುಧೋಳದ ಲೋಕಾಪುರ ಪಟ್ಟಣದಲ್ಲಿ ರೈತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಜಮಖಂಡಿ ತಾಲೂಕಿನ ಚಿಕ್ಕಲಕ್ಕಿ ಕ್ರಾಸ್ನಲ್ಲಿ ಬಣ್ಣ ಎರಚಿ ಖುಷಿ ಪಟ್ಟಿದ್ದಾರೆ. ಆದರೆ ಮುಧೋಳದ ರೈತರು ಮಾತ್ರ ಕೆರಳಿ ಕೆಂಡವಾಗಿದ್ದಾರೆ. ನಾವು ಈ ಬೆಂಬಲ ಬೆಲೆಯನ್ನ ಒಪ್ಪೋ ಮಾತೇ ಇಲ್ಲ ಅಂತಿದ್ದಾರೆ. ಕಾರ್ಖಾನೆ ಮಾಲೀಕರ ಹಿಂದೆ ನಾವು ಹೋರಾಟ ಮಾಡಿದಾಗ, ನಾವು ಈ ತರ ಮಾಡಿದ ನಂತರ ನಾವು ಸ್ಟೇಜ್ ಹಾಕಿದಾಗ ಸ್ಟೇಜಿಗೆ ಬಂದನ ನಾವು ಇಷ್ಟು ಕೊಡ್ತೀವಿ ಅಂತೇಳಿ ನಮ್ ಬರೆದು ಕೊಟ್ಟಾರ. ನಮ್ ಕಡೆ ಲೆಟರ್ ಅದಾವು. ಹಿಂದೆ ಮುಂದೆ ನಾವು ಈ 2ನೇ ಬಿಲ್ಲಿಗೆ ನಾವು ಹೋರಾಟ ಮಾಡಿದಾಗ 2ನೇ ಬಿಲ್ ನಾವು ಇಷ್ಟು ಕೊಡ್ತೀವಿ ಅಂತೇಳಿ ಲೆಟರ್ ಬರೆದು ಕೊಟ್ಟ ಮುಗಿಸ್ಕೊಂಡು ಹೋಗ್ಯಾರ. ಈ ಸಲನು ಅದೇ ರೀತಿನ ಆಗುದು. ಅವ್ರಿಗೆ ನಮ್ಮ ಸ್ಟೇಜಿಗೆ ಬರಬೇಕು, ಅದನ್ನ ಬರೆದು ಕೊಟ್ಟ ಒಪ್ಪಿಗೆ ತಗೊಂಡು ನಾವು ಹೋಗಿ ಸ್ಟಾರ್ಟ್ ಮಾಡಬೇಕು. ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ರೈತರ ಧರಣಿ ಮುಂದುವರೆದಿದೆ. ರಸ್ತೆ ತಡೆ ನಡೆಸಿ ಹಸಿರು ಟವಲ್ ತೂರಾಡಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಸ್ಥಳಕ್ಕೆ ಬಂದು ಟನ್ಗೆ 3,500 ರೂಪಾಯಿ ಕೊಡುವ ಬಗ್ಗೆ ಬಾಕಿ ಪಾವತಿಸಬೇಕು, ಇಲ್ಲದಿದ್ರೆ ಹೋರಾಟ ಉಗ್ರ ಸ್ವರೂಪ ಪಡೆಯುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕ ಸಂಗೊಳ್ಳಿ ರಾಯಣ್ಣ ಸರ್ಕಲ್ದಾಗ ಹೋರಾಟ ನಡೆದಿರ್ತಕ್ಕಂಥ ಹೋರಾಟ ನಿನ್ನಿನ ದಿವಸ ಒಂದು ಸರ್ಕಾರದೊಳಗೆ ಏನ ಬೆಲೆ ನಿಗದಿ ಮಾಡೋದೇಶಿಂದ ಒಂದು ಡ್ರಾಮಾ ನಡೀತಲ್ಲ, ಆ ಡ್ರಾಮಾ ಇವತ್ತು ನಾವು ಖಂಡಿಸ್ತೇವೆ. ಯಾಕಂದ್ರೆ ರೈತ ಪರವಾಗಿ ಅದು ಸುತ್ತೋಲೆ ಹೊರಡಿಸಿದಾರ ಅವ್ರು. ಇವತ್ತು ಕಾರ್ಖಾನೆ ಮಾಲೀಕರು 3,200 ರೂಪಾಯಿ ಕೊಡ್ಬೇಕು, ಮತ್ತು ಸರ್ಕಾರ ಒಂದ್ 100 ರೂಪಾಯಿ ಕೊಡ್ಬೇಕು ಅನ್ನತಕ್ಕಂಥದ್ದೊಂದು ಏನು ಸುತ್ತೋಲೆ ಹೊರಡಿಸಾರಲ್ಲ, ಅದನ್ನ ನಾವು ಸಂಪೂರ್ಣ ಖಂಡಿಸ್ತೇವೆ. ಒಂದು ಕಡೆ 3,300 ಬೆಲೆ ಕೆಲ ರೈತರ ಸಂತೋಷಕ್ಕೆ ಕಾರಣವಾಗಿದ್ರೆ, ಇನ್ನು ಕೆಲವೆಡೆ ಅನ್ನದಾತರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಮುಧೋಳದ ಹೋರಾಟ ಇದಕ್ಕೆ ಸಾಕ್ಷಿ ಎನ್ನುವಂತಿದೆ. ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.